ಎಲ್ಲಾದ್ರೂ ನನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ನನ್ನ ಒತ್ತಾಳಾಗಿ ಹಿಡ್ಕೊಂಡು ಕಾಸು ಗೀಸ್ ಕೇಳಿದ್ರೆ ನಿಂಗೆ ಸಿಗೋದು ನಮ್ಮ ಅಂಗಡಿ ಮಿಠಾಯಿ ಬೆಂಡು ಬತಾಸು ಆಟೆ. ನನಗ್ ಬೇಕಿರೋದು ಅದೇ. ಅದಕ್ಕೆ ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ. ಅಯ್ಯೋ, ನನ್ನ ಕಿಡ್ನಾಪ್ ಮಾಡ್ಬಿಟ್ಯಾ? ಹಂಗಾದ್ರೆ ನನ್ನ ಕಿಡ್ನಾಪ್ ಮಾಡಿ ಒತ್ತಾಳಾಗಿ ಹಿಡ್ಕೊಂಡು ಏನ್ ಕೇಳ್ತೀರಾ? ಬಾಯ್ ಬಿಟ್ರೆ ನಿನ್ ಕಣ್ಗುಡ್ಡೆ ಕೈ ಬೆರಳುಗಳನ್ನ ಕತ್ತರಿಸಿ ಹಾಕ್ಬಿಡ್ತೀನಿ. ಅಯ್ಯೋ, ಬಾಯ್ ಬಚ್. ಈಗ ನಾನು ಏನ್ ಕೊಟ್ರಿ ನನ್ನ ಒತ್ತಿ ಹಾಳಾಕ್ ಬಿಡ್ತೀರಾ? ನಾನು ಆಗ್ಲೇ ಹೇಳಿಲ್ವಾ ನಂಗೆ ಕಾಟನ್ ಕ್ಯಾಂಡಿ ಬೇಕು. ಕಾಟನ್ದು ಏನ್ ಬೇಕು? ಕಾಟನ್ ಕ್ಯಾಂಡಿ ಮಾವ. ಅದೇ ಬಾಯಿಗೆ ಇಟ್ಟ ತಕ್ಷಣ ಕರ್ಗೋಗುತ್ತೆ, ನಾಲ್ಗೆ ಎಲ್ಲ ಕಲರ್ ಕಲರ್ ಆಗುತ್ತಲ್ಲ. ಓ, ಅಜ್ಜಿ ಕೂದ್ಲು. ಅದೇ ಅಜ್ಜಿ ಕೂದಲು ಬೇಕು ಅಂತಿರೋದು. ಆದ್ರೆ ಅಜ್ಜಿ ಕೂದಲು ಬಿಳಿಯಾಗಿರುತ್ತೆ, ಈ ಕಾಟನ್ ಕ್ಯಾಂಡಿ ಪಿಂಕ್ ಕಲರ್ ಇರುತ್ತೆ. ನಂಗೆ ಯಾಕೋ ನೆನ್ಪಾಯ್ತಿಲ್ಲ, ಇನ್ನೊಂದ್ಕಿತ ನೆನ್ಪು ಮಾಡು. ಓ ಮಾವ, ನೀನು ಒಳ್ಳೆ ಸಣ್ಣ ಮಗು ಹೇಳೋ ತರ ಹೇಳ್ತಿದೀನಿ, ಆದ್ರೂ ಅರ್ಥನೇ ಆಗ್ತಿಲ್ವಾ ನನ್ಗೆ. ಸರಿ ಹೋಗ್ಲಿ. ಅದೇ ಕಾಟನ್ ಕ್ಯಾಂಡಿ ಅಂತ ಮಾವ, ಅದನ್ನ ಶುಗರ್ ಅಲ್ಲಿ ಮಾಡ್ತಾರೆ, ಪಿಂಕ್ ಕಲರ್ ಇರುತ್ತೆ, ಆಮೇಲೆ ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗುತ್ತೆ, ಬಾಯೆಲ್ಲ ಬಣ್ಣ ಆಗುತ್ತೆ, ಆಮೇಲೆ ಒಂಥರ ಮೆತ್ತಗಿರುತ್ತಲ್ಲ, ಕಾಟನ್ ಕ್ಯಾಂಡಿ. ಗೊತ್ತಾಯ್ತು ಪಾರು. ಈಗ ಒಂದು ಮ್ಯಾಜಿಕ್ ಮಾಡ್ತೀನಿ ನಾನು. ಕಾಟನ್ ಕ್ಯಾಂಡಿ ಇಲ್ಲ, ಆದ್ರೆ ಕಲರ್ ಕ್ಯಾಂಡಿ ಐತೆ. ಇದೇ ಸಿಕ್ತ ನಿಂಗೆ? ನೀನು ಇಂಥದ್ದು ಏನಾದ್ರು ಕೇಳ್ತೀಯ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ಇದನ್ನ ತಕ್ಕ ಬಂದು ಇಟ್ಕೊಂಡಿದ್ದೆ. So sweet. Thank you so much. ತಗತ್ತಿನ್ನು. ಆಯ್ತಾ, ಇನ್ನೊಂದು ತಗ. ಚಂದಾಗೈತಾ? ಸೂಪರ್ ಆಗಿತ್ತು. ಎಲ್ಲಿ ಮಾಡು ನೋಡಮ್ಮ, ನಾಲ್ಗೆ ತೋರ್ಸು ಕೆಂಪಾಗೈತಾ ಅಂತ. ಅರೆ ಕೆಂಪಾಗ್ಬಿಟ್ಟೈತೆ. ಹೌದಾ? ಹಾಗಿದ್ರೆ ನನ್ನ ಹತ್ರ ಒಂದ್ ಐಡಿಯಾ ಇದೆ. ಏನ್ ಐಡಿಯಾ ಪಾರು? ಹತ್ರ ಬಾಯ್ಲಿ. ಹತ್ರ ಬಾ ಮಾವ. ಪಾರು